Everyone, welcome to physics class, electric potential and capacitance, class number 13. So today we are going to discuss about capacitance of arrangement of plates. Arrangement of plates. So, I know capacitance of arrangements of plates. So, ಇದರಲ್ಲಿ ನಿಮಗೆ ನೀಟ್ JEE ನಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಸೊ ಯಾವ ತರ ಇದನ್ನ ಸಾಲ್ವ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ತರ ಇರುತ್ತೆ ನಿಮಗೆ. The arrangements of plate will be like this. This is the arrangement. So this terminal can be taken as A terminal, and another plate which is connected to B terminal. Okay, na? So ee tara ide arrangement. Now ಏನು ಕ್ವಶನ್ ಕೇಳ್ತಿದ್ದಾರೆ, find the capacitance of arrangement of this plate. ಈ ಪ್ಲೇಟ್ ಇಂದು ಕೆಪಾಸಿಟನ್ಸ್ ಏನು, ಎಫೆಕ್ಟಿವ್ ಕೆಪಾಸಿಟನ್ಸ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಯಾವ ತರ ಇದನ್ನ ಸಾಲ್ವ್ ಮಾಡಬೇಕು ನೋಡಿ, ಸಿಂಪಲ್. ಇಲ್ಲಿ ಇದು ಕನೆಕ್ಷನ್ ಎಲ್ಲಿಗಿದೆ ಅನ್ನೋದನ್ನ ಫಸ್ಟ್ ಅಬ್ಸರ್ವ್ ಮಾಡಬೇಕು, ಅದನ್ನ ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎ ಕನೆಕ್ಷನ್ ಇದೆ, ಯಾವ್ಯಾವ ಪ್ಲೇಟ್ ಇದೆ, ಇದು ಒಂದು ಪ್ಲೇಟ್, ಇದು ಒಂದು ಪ್ಲೇಟ್, ಎರಡು ಪ್ಲೇಟ್ಸ್ ಏನಾಗಿದೆ, ಎ ಕನೆಕ್ಷನ್ ಇದೆ. ಅಂದ್ರೆ ಈ ಪ್ಲೇಟ್ ಏನಾಗುತ್ತೆ, ಎ ಆಗಿರುತ್ತೆ, ಈ ಪ್ಲೇಟು ಎ ಆಗಿರುತ್ತೆ. ಓಕೆನಾ? ಅದೇ ತರ ಇದು ಬಿ ಗೆ ಕನೆಕ್ಷನ್ ಇರೋದ್ರಿಂದ ದಿಸ್ ಪ್ಲೇಟ್ ಬಿಕಮ್ಸ್ ಬಿ. ಗೊತ್ತಾಗ್ತೀಯನ? ಅಂದ್ರೆ ಪ್ಲೇಟ್ ನೇಮಿಂಗ್ ಕೊಟ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ನೇಮಿಂಗ್ ಕೊಟ್ಕೊಂಡ್ಮೇಲೆ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡಿ. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಡಿ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ. ಸಪರೇಷನ್ ಡಿಸ್ಟೆನ್ಸ್ ಡಿ ಇದೆ. ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ಸಪರೇಷನ್ ಡಿಸ್ಟೆನ್ಸ್ ಡಿ ಇದೆ. ಓಕೆನಾ? ನಾ ಈಗ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಎಷ್ಟು ಪಾಯಿಂಟ್ ಇದೆ, ಎ ಮತ್ತೆ ಬಿ. ಸೊ ಎರಡು ಪಾಯಿಂಟ್ ಇದೆ, ಎ ಬಿ. ಇದು ಎ, ದಿಸ್ ಒನ್ ಇಸ್ ಬಿ. ನಾ ಕೆಪಾಸಿಟರ್ ಅಂದ್ರೇನು, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಪ್ಲೇಟ್ ಇದ್ರೆ ಕೆಪಾಸಿಟರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಎ ಇನ್ನೊಂದು ಬಿ. ಓಕೆನಾ? ಎ ಬಿ ಇತ್ತು ಅಂತಂದ್ರೆ ಕೆಪಾಸಿಟರ್, ಬಿ ಬಿ ಇತ್ತು ಅಂದ್ರೆ ಇಟ್ ಇಸ್ ನಾಟ್ ಎ ಕೆಪಾಸಿಟರ್, ಎ ಇತ್ತು ಅಂದ್ರೆ ಇಟ್ ಇಸ್ ನಾಟ್ ಎ ಕೆಪಾಸಿಟರ್. ಗೊತ್ತಾಗ್ತೀಯನ? ನೋಡಿ, ಎ ಬಿ ಒಂದು ಕೆಪಾಸಿಟರ್, ಎ ಬಿ ಒಂದು ಕೆಪಾಸಿಟರ್. ಅರ್ಥ ಆಗ್ತೀಯನ? ಅಂದ್ರೆ ಇಲ್ಲಿ ಏನಾಗಿದೆ, ಎ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ ಅಂತ ಹೇಳ್ತಿದ್ದಾನೆ. ದಿಸ್ ಇಸ್ ದ ಕೆಪಾಸಿಟರ್, ಫಸ್ಟ್ ಕೆಪಾಸಿಟರ್. ದಿಸ್ ಈಸ್ ಒನ್ ಕೆಪಾಸಿಟರ್ ಎ ಬಿ ಮಧ್ಯೆ. ಅದೇ ತರ ಎ ಬಿ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ. ಇನ್ನೊಂದು ಕೆಪಾಸಿಟರ್ ಇರೋದ್ರಿಂದ ಇದನ್ನ ಇನ್ನೊಂದು ಕೆಪಾಸಿಟರ್ ಬರ್ಕೊಳ್ಳಿ. ಗೊತ್ತಾಗ್ತೀಯನ? ಸೊ ಇಲ್ಲಿ ಎರಡು ಕೆಪಾಸಿಟರ್ ಇದೆ. ಯಾವ್ದಾದ್ರು ಎ ಬಿ ಮಧ್ಯೆ ಒಂದು ಕೆಪಾಸಿಟರ್ ಮತ್ತೆ ಎ ಬಿ ಮಧ್ಯೆ ಇನ್ನೊಂದು ಕೆಪಾಸಿಟರ್. ಟೂ ಕೆಪಾಸಿಟರ್ಸ್ ಆರ್ ಪ್ರೆಸೆಂಟ್. ಇವೆರಡು ಕೆಪಾಸಿಟರ್ ಈಗ ಹೇಳಿ ಸೀರೀಸ್ ಪ್ಯಾರಲಲ್. ಸೊ ದೀಸ್ ಟು ಆರ್ ಪ್ಯಾರಲಲ್. ಪ್ಯಾರಲಲ್ ಆಗಿರೋದ್ರಿಂದ, ಸೊ ಪ್ಯಾರಲಲ್ ನಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಏನಿದೆ, ಸಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ. ಯಾಕೆ ಎ ಎಪ್ಸಿಲಾನ್ ನಾಟ್ ಬೈ ಡಿ ಅಂತಂದ್ರೆ, ಇಲ್ಲಿ ನೋಡಿ, ಇವೆರಡರ ಮಧ್ಯೆ ಯಾವುದೇ ಡೈಎಲೆಕ್ಟ್ರಿಕ್ ಮೀಡಿಯಂ ಇಲ್ಲ. ಸೊ ದಟ್ಸ್ ವೈ. ಸೊ ಸಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ ಅಂತ ತಗೊಂಡ್ರೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ಏರಿಯಾ ಆಫ್ ದಿ ಪ್ಲೇಟ್ ಸೇಮ್ ಇರೋದ್ರಿಂದ C1 ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ. ಅದೇ ತರ C2 ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ. ಇದನ್ನ ನೀವು C1 ಅಂದ್ರೆ ಇದು C2 ಆಗಿರುತ್ತೆ. ದೆನ್ ಈಗ ಕಾಂಬಿನೇಷನ್ CP ಇಸ್ ಈಕ್ವಲ್ ಟು ಏನಾಗುತ್ತೆ, C1 ಪ್ಲಸ್ C2. ದೆನ್ CP ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ ಪ್ಲಸ್ ಎ ಎಪ್ಸಿಲಾನ್ ನಾಟ್ ಬೈ ಡಿ. Then the value becomes CP is equal to 2a epsilon naught by d. 2a epsilon naught by d. So this is the effective capacitance of this arrangement. ಈ ತರ ಅರೇಂಜ್ಮೆಂಟ್ ಕೊಟ್ಟಾಗ ಈ ತರ ನೀವೇನ್ ಮಾಡಬೇಕು, ಕೆಪಾಸಿಟನ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಒನ್ ತಗೊಳ್ಳೋದಾದ್ರೆ, ಸೆಕೆಂಡ್ ಒನ್ ಅಲ್ಲಿ ನೋಡಿ ಇನ್ನೊಂದು ಅರೇಂಜ್ಮೆಂಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್. This is A,
So arrangement will be like this. Now this is A terminal and this one is B terminal. Okay na? So ಈಗ ನೀವು ಏನ್ ಮಾಡಬೇಕು, ಇದೇ ಕ್ವಶನ್ ನಿಮಗೆ ಏನ್ ಮಾಡಬೇಕು ಈಗ, ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ಪ್ಲೇಟ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು, ನಾನು ಏನ್ ಹೇಳಿದೆ, ಈ ಎ ಅನ್ನೋದು ಯಾವ್ದಾವ ಪ್ಲೇಟಿಗೆ ಕನೆಕ್ಷನ್ ಇದೆ, ಈ ಪ್ಲೇಟಿಗೆ ಕನೆಕ್ಷನ್ ಇದೆ ಎ, ದಿಸ್ ಇಸ್ ಆಲ್ಸೋ ಎ. ಈ ಬಿ ಅನ್ನೋದು ಬಿ ಬಿ. ಓಕೆನಾ? ನಾವು ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಎಷ್ಟು ಕೆಪಾಸಿಟರ್ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಿ. ನೋಡಿ, ಎ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆನಾ, ಎ ಬಿ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ, ಬಿ ಬಿ ಮಧ್ಯೆ ಇರುತ್ತಾ? ಇಟ್ ಇಸ್ ರಾಂಗ್ ಥಿಂಗ್. ಯಾಕಂದ್ರೆ ಒಂದು ಪಾಸಿಟಿವ್ ಪ್ಲೇಟ್ ಇನ್ನೊಂದು ನೆಗೆಟಿವ್ ಪ್ಲೇಟ್ ಇರುತ್ತೆ. ಒಂದು ಕೆಪಾಸಿಟರ್ ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕು, ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಇರಲ್ಲ. ಓಕೆನಾ? ಸೊ ಈಗ ಏನ್ ಮಾಡ್ಬೇಕು, ದಿಸ್ ಈಸ್ ಎ ಅಂಡ್ ದಿಸ್ ಒನ್ ಈಸ್ ಬಿ, ರೈಟ್? ಈಗ ಫಸ್ಟ್ ಒಂದು ಕೆಪಾಸಿಟರ್ ಇದೆ, ಇದನ್ನು ಅಂತ ಕನ್ಸಿಡರ್ ಮಾಡಿದ್ರೆ ಅನದರ್ ಕೆಪಾಸಿಟರ್ ಎ ಬಿ ಮಧ್ಯೆ ಇದೆ. ಸೊ ಟೋಟಲ್ ಎಷ್ಟು ಕೆಪಾಸಿಟರ್ಸ್ ಇದಾವೆ? ಎರಡು ಕೆಪಾಸಿಟರ್ ಇದಾವೆ. ಇದು ಆಸ್ ಇಟ್ ಈಸ್, ಇದನ್ನ ನೀವು C1 ಇದು C2 ಅಂತ ಕನ್ಸಿಡರ್ ಮಾಡಿದ್ರೆ ಮತ್ತೆ ಆಸ್ ಇಟ್ ಈಸ್ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ದೆನ್ ಇವೆರಡು ಏನಾಗಿದೆ, ಪ್ಯಾರಲಲ್ ಕಾಂಬಿನೇಷನ್. Cp is equal to 2a epsilon naught by d ಆಗುತ್ತೆ. ಅಂದ್ರೆ ಇದೇ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಓಕೆನಾ? ಈ ಎರಡು ಪ್ಲೇಟ್ಸ್ ಏನಾಗಿದೆ, ಸೇಮ್ ಕಾಂಬಿನೇಷನ್, ಸೇಮ್ ತರನೇ ಇದೆ, ಅಂದ್ರೆ ಸೇಮ್ ಕೆಪಾಸಿಟನ್ಸ್ ವ್ಯಾಲ್ಯೂನೇ ಕೊಡುತ್ತೆ, ರೈಟ್? ನೆಕ್ಸ್ಟ್ ಅನದರ್ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ನೆಕ್ಸ್ಟ್ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಥರ್ಡ್ ಕಾಂಬಿನೇಷನ್. ಸೊ ಥರ್ಡ್ ಒನ್ ಡಯಾಗ್ರಾಮ್ ನೋಡಿ ಯಾವ ತರ ಇದೆ ಅಂತ. ಸೊ ದಿಸ್ ಇಸ್ ದ ಪ್ಲೇಟ್ and this one is another plate. These two plates are connected to A terminal, and another two plates ಇದೆ. These two are connected to another terminal B. ಈಗ ನೋಡಿ, ಈ ತರದ ಕಾಂಬಿನೇಷನ್ ಅಲ್ಲಿ ಯಾವ ತರ ನೀವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನಾವು ಈಗ ನೋಡಿ, ಇದು ಎ ಟರ್ಮಿನಲ್ ಆಗಿದೆ, ಇದಕ್ಕೆ ಯಾವ್ಯಾವ ಕನೆಕ್ಷನ್ ಇದೆ ನೋಡಿ. ಇದು ಒಂದು ಕನೆಕ್ಷನ್ ಎ, ಇದು ಅನದರ್ ಕನೆಕ್ಷನ್ ಎ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಇದು ಬಿ, ಇದು ಬಿ, ರೈಟ್? ಈಗ ನೀವು ಮಾಡಬೇಕಾದ್ರೆ ಏನ್ ಮಾಡಬೇಕು, ಎಷ್ಟು ಟರ್ಮಿನಲ್ಸ್ ಇದೆ? ಎರಡು ಟರ್ಮಿನಲ್. ಓಕೆನಾ? ಸೊ ಎರಡು ಟರ್ಮಿನಲ್ ಇದೆ. ದಿಸ್ ಇಸ್ first terminal and this one is second terminal, A B. ಓಕೆನಾ? ನಾವು ಈಗ ಎ ಬಿ ಮಧ್ಯೆ ಎಷ್ಟು ಕೆಪಾಸಿಟರ್ ಇದೆ ನೋಡಿ, ಎ ಬಿ. ಓಕೆನಾ? ಒಂದು ಕೆಪಾಸಿಟರ್, ಎ ಬಿ ಒಂದು ಕೆಪಾಸಿಟರ್, ಎ ಬಿ. ಓಕೆನಾ? ಎ ಬಿ ಇನ್ನೊಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ 1 2 another one 3. ಎ ಬಿ ಮಧ್ಯೆ ಎಷ್ಟು ಕೆಪಾಸಿಟರ್ ಇದೆ? 3 ಕೆಪಾಸಿಟರ್ಸ್ ಇದಾವೆ. ಸೊ ಇದನ್ನ C1 C2 C3 ಅಂತ ತಗೊಳ್ತೀನಿ. ಡಿ ಮತ್ತೆ ಎ ಎರಡು ಸೇಮ್ ಇದೆ ಅಂತ ತಗೊಳ್ತೀನಿ. ದೆನ್ C1 is equal to A epsilon naught by D, C2 is equal to A epsilon naught by D, and C3 is equal to A epsilon naught by D. ಓಕೆನಾ? ದೆನ್ ನಮಗೆ ಕಾಂಬಿನೇಷನ್ ಯಾವ್ದಿದು? ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್. C3 is equal to C1 plus C2 plus C3. Then that is equal to A epsilon naught by D plus A epsilon naught by D plus A epsilon naught by D. Then the value is 3A epsilon naught by D. ಓಕೆನಾ? ಯಾವ ತರ ಕಾಂಬಿನೇಷನ್ ಮಾಡಬೇಕು ಗೊತ್ತಾಗ್ತೀಯೇನೋ? ಸೊ ಈ ತರ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ.
ಇದೇ ತರ ಇನ್ನೊಂದು ಡಯಾಗ್ರಾಮ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಇನ್ನೊಂದಿದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ಎಕ್ಸಾಂಪಲ್ ವಿಲ್ ಬಿ ಲೈಕ್ ದಿಸ್. Fourth one example. This is the arrangement of plates. These two are the terminals. So this one is A, this one is B. Now find effective capacitance ಅಂತ ಕೇಳ್ತಾರೆ. ನೋಡಿ fourth one ನಲ್ಲಿ ಯಾವ ತರ ಕೊಟ್ಟಿದ್ದಾರೆ. So this is the arrangement. Now we have to find out what will be the capacitance of this arrangement. Now ನೋಡಿ ಇದು A, ಓಕೆ, ಇದು B, ಓಕೆ. ಈಗ ಇದಕ್ಕೆ ನೇಮಿಂಗ್ ಇಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಇನ್ನೊಂದು ಯಾವ್ದಾದ್ರು ಒಂದು ನೇಮಿಂಗ್ ಕೊಟ್ಕೊಳ್ಳಿ. ಎಕ್ಸ್ ಅಂತ ಕೊಟ್ಕೊಳ್ತೀನಿ, ಎಕ್ಸ್ಟ್ರಾ ನೇಮಿಂಗ್ ಇದು. ಒಂದು ವೇಳೆ ಇದು ಯಾವ್ದು ಟರ್ಮಿನಲ್ಲಿ ಕನೆಕ್ಷನ್ ಇಲ್ಲ ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು, ಒಂದು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಎಕ್ಸ್ ಅಂತ ತಗೊಂಡ್ಮೇಲೆ ಇದು ಏನಾಗಿರುತ್ತೆ, ಎಕ್ಸ್ ಆಗಿರುತ್ತೆ, ಓಕೆನಾ. ಅರ್ಥ ಆಗ್ತೀನಾ? ಈಗ ಇದು ಎ ಕನೆಕ್ಷನ್ ಇದೆ, ಇದು ಬಿ ಕನೆಕ್ಷನ್ ಇದೆ, ಮುಗೀತು. ಇಲ್ಲಿ ಇದಕ್ಕೆ ನೇಮಿಂಗ್ ಇರಲಿಲ್ಲ, ಸೊ ಅದಕ್ಕೆ ಒಂದು ಯಾವ್ದೋ ಇನ್ನೊಂದು ನೇಮಿಂಗ್ ಕೊಟ್ಕೊಳ್ತಾ ಇದೀನಿ. ಈಗ ಟೋಟಲ್ ಟರ್ಮಿನಲ್ಸ್ ಎಷ್ಟಿದಾವೆ, ಪಾಯಿಂಟ್ಸ್ ಎಷ್ಟಿದಾವೆ, 1 2 ಅಂಡ್ ಎಕ್ಸ್ ಇಸ್ 3, ಓಕೆನಾ. ಸೊ ಈಗ ಏನ್ ಮಾಡ್ಬೇಕು, ಇದು ಎ, ದಿಸ್ ಒನ್ ಇಸ್ ಬಿ. ಎ ಬಿ 2 ಟರ್ಮಿನಲ್ಸ್. ಇನ್ನೊಂದು ಟರ್ಮಿನಲ್ ಇದೆಯಲ್ಲ ಅದನ್ನ ಮಧ್ಯೆ ಕನ್ಸಿಡರ್ ಮಾಡಿ, ಎಕ್ಸ್ ಅನ್ನೋ ಟರ್ಮಿನಲ್, ಎಕ್ಸ್ಟ್ರಾ ಟರ್ಮಿನಲ್. ಸೊ ಈಗ ಏನ್ ಮಾಡ್ಬೇಕು, ಫಸ್ಟ್ ಎಕ್ಸ್ ಅನ್ನೋದು, ಈಗ ಫಾರ್ ಎಕ್ಸಾಂಪಲ್ ಇದು ನೆಗೆಟಿವ್ ಆಗಿದ್ರೆ ಇದು ಪಾಸಿಟಿವ್ ಆಗಿರುತ್ತೆ ಅಂತ, ಇಲ್ಲೂ ಅಷ್ಟೇ. ಇದು ನೆಗೆಟಿವ್ ಆಗಿತ್ತು ಅಂದ್ರೆ ಇದು ಪಾಸಿಟಿವ್, ಇಲ್ಲ ಪಾಸಿಟಿವ್ ಆಗಿತ್ತು ನೆಗೆಟಿವ್ ಆಗಿರುತ್ತೆ ಅಂತ, ಓಕೆನಾ. ಅಂದ್ರೆ ಅರೇಂಜ್ಮೆಂಟ್ಸ್ ಆಫ್ ಪ್ಲೇಸ್ ವಿಲ್ ಬಿ ಟೇಕನ್ ಪ್ಲೇಸ್, ಅಂದ್ರೆ ಅಲ್ಲೇನು ಸೈನ್ ನೆಗೆಟಿವ್ ಪಾಸಿಟಿವ್ ಅರೇಂಜ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆನಾ, ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್, ಓಕೆ. ನೆಕ್ಸ್ಟ್ ಎ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಎ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ ಬಿ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಬಿ ಮತ್ತೆ ಎಕ್ಸ್ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ. ಗೊತ್ತಾಗ್ತೀಯಲ್ಲ? ಸೊ ಬರ್ಕೊಂಡಿರೋದು ಗೊತ್ತಾಗಿದೆನಾ? ಫಸ್ಟ್ ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್. ಎ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಎ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ಬಿ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಬಿ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ಅರ್ಥ ಆಗ್ತೀಯನಾ? ಸೊ ಈಗ ಇದನ್ನ ಅಬ್ಸರ್ವ್ ಮಾಡಿ, ಇವೆರಡು ಏನಾಗಿದೆ, ಸೀರೀಸ್. ಇವೆರಡು ಸೀರೀಸ್, ಇವೆರಡು ಜೊತೆಗೆ ಇದು ಪ್ಯಾರಲಲ್. ಫಸ್ಟ್ ಸೀರೀಸ್ ಮಾಡ್ಕೊಳ್ಳಿ ಇವೆರಡು. ಇದನ್ನ ನೀವು C1 ಅಂತ ತಗೊಳ್ಳಿ, ಇದು C2 ಅಂತ ಕನ್ಸಿಡರ್ ಮಾಡಿ, ಓಕೆನಾ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಏನು ಫಾರ್ಮುಲಾ 1 ಬೈ, ನೀವು ಬೇಕಿದ್ರೆ C1 C2 C3 ಬರ್ಕೊಳ್ಳಿ. ಏನಿದೆ C1 C2 C3, C1 is equal to A epsilon naught by D, C1 is equal to C2 is equal to A epsilon naught by D, C3 is equal to A epsilon naught by D ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ದೆನ್ ಈಗ C1 C2 ಏನು ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್. 1 by CS is equal to 1 by C1 plus 1 by C2, ಓಕೆನಾ. 1 by C1 plus 1 by C2. Then 1 by CS is equal to 1 by C1, ಅಂದ್ರೆ A epsilon naught by D C1, 1 by C1 ಆಗಿರೋದ್ರಿಂದ D by A epsilon naught, ಓಕೆನಾ, ಪ್ಲಸ್ D by A epsilon naught. ಬರೀಬೋದಾ? Then 1 by CS is equal to 2D by A epsilon naught, right? CS is equal to A epsilon naught by 2D. A epsilon naught by 2D, CS. ಈಗ ಇದಿಷ್ಟು ಏನಾಗಿದೆ, A epsilon naught by 2D ಆಗಿದೆ. ಈಗ ಏನ್ ಮಾಡ್ಬೇಕು, ಪ್ಯಾರಲಲ್ ಕಾಂಬಿನೇಷನ್ ತಗೋಬೇಕು. CP is equal to, ಇವೆರಡರ ಮಧ್ಯೆ ಪ್ಯಾರಲಲ್ ಇದೆಯಲ್ಲ ಇವೆರಡು,
Cp is equal to Cs plus C3. Cs plus C3. So Cs ಏನಿದೆ A epsilon naught by 2D plus A epsilon naught by D C3 ಇಲ್ಲಿದೆಯಲ್ಲ. Now, so ಈಗ ಏನ್ ಮಾಡಬೇಕು, that is equal to A epsilon naught by D ಕಾಮನ್ ತಗೊಂಡ್ರೆ 1/2 plus 1 ಆಗುತ್ತಾ, then that is equal to 3A epsilon naught by 2D. So this is effective capacitance. ಎಷ್ಟು 3A epsilon naught by 2D. 2 1s are 2, 2 plus 1 3, 3/2. So 3A epsilon naught by D 2D ಅಂತ ಬರೀಬಹುದಲ್ಲ. So this is another example. ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಥರ್ಡ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿದ್ರೆ, ಅದೇ ತರ ಫೋರ್ತ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡ್ತಾ ಇದ್ರ. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಫಿಫ್ತ್ ಎಕ್ಸಾಂಪಲ್ ಅರ್ಥ ಆಗಿದೆಯಲ್ಲ ಇದು. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್. ಸೊ ಫಿಫ್ತ್ ಎಕ್ಸಾಂಪಲ್ ನೋಡಿ, ಅರೇಂಜ್ಮೆಂಟ್ ಯಾವ ತರ ಇದೆ. So fifth example to arrangement. So this is the plate and this one is one plate, this is another plate. Okay na? So ee tara ide arrangement nimge. Now connection nodi, point first ಯಾವುದು ಇದೆ, ಇದು A, this one is B. ಈ ತರ ಕೊಟ್ಟಿದ್ದಾರೆ ಎ ಬಿ. ಸೊ ಎ ಅನ್ನೋದು ಇಲ್ಲಿದೆ, ಇದು ಎ. ಎಗೆ ಕನೆಕ್ಷನ್ ಇರೋದಿಲ್ಲ, ಎ ಆಗಿರುತ್ತೆ. ಬಿಗೆ ಕನೆಕ್ಷನ್ ಇರೋದು ಬಿ ಪ್ಲೇಟ್. ಇದು ನಮಗೆ ನೇಮಿಂಗ್ ಇಲ್ಲ, ಎಕ್ಸ್ ಎಕ್ಸ್ ಅಂತ ತಗೊಳ್ತೀನಿ. ಓಕೆನಾ? ಸೊ ಇವಾಗ ನೀವೇನ್ ಮಾಡ್ಬೇಕು, ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ಅಂದ್ರೆ ಫಸ್ಟ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿ, ಎ ಪಾಯಿಂಟ್ ಅಂಡ್ ದಿಸ್ ಒನ್ ಈಸ್ ಬಿ ಪಾಯಿಂಟ್. ಎ ಪಾಯಿಂಟ್ ಬಿ ಪಾಯಿಂಟ್ ಆಯ್ತು. ಇವೆರಡರ ಮಧ್ಯೆ ಇನ್ನೊಂದು ಟರ್ಮಿನಲ್ ಇದೆಯಲ್ಲ, ಅದನ್ನ ಮಧ್ಯದಲ್ಲಿ ಎಕ್ಸ್ ಅಂತ ತಗೊಳ್ಳಿ. ಓಕೆನಾ? ನಾವು ಈಗೇನ್ ಮಾಡ್ಬೇಕು, ಫಸ್ಟ್ ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಎ ಮತ್ತೆ ಎಕ್ಸ್ ಮಧ್ಯೆ. ಅದೇ ತರ ಎ ಮತ್ತೆ ಎಕ್ಸ್ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ, ಎ ಮತ್ತೆ ಎಕ್ಸ್ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ. ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್, ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್, ಎಕ್ಸ್ ಮತ್ತೆ ಬಿ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ, ಬಿ ಮತ್ತೆ ಎಕ್ಸ್ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ. ಓಕೆನಾ? ಕನೆಕ್ಷನ್ ಈ ತರ ಆಗಿದೆ. ಈಗ ಫಸ್ಟ್ ಏನ್ ಮಾಡ್ಬೇಕು ನೋಡಿ, ಇವೆರಡನ್ನು ಪ್ಯಾರಲಲ್ ಮಾಡ್ಕೋಬೇಕು, ಆಮೇಲೆ ಇದ್ರ ಜೊತೆಗೆ ಸೀರೀಸ್ ಮಾಡಬೇಕು. ಇದನ್ನ C1 C2 C3 C1 C2 C3 ವ್ಯಾಲ್ಯೂಸ್ ಗೊತ್ತಿದೆಯಲ್ಲ, ಎ ಎಪ್ಸಿಲಾನ್ ನಾಟ್ ಬೈ ಡಿ ಎಲ್ಲವೂ ಕಾಮನ್. ಡಿ ಡಿಸ್ಟೆನ್ಸ್, ಸಪರೇಷನ್ ಡಿಸ್ಟೆನ್ಸ್, ಏರಿಯಾ ಸೇಮ್ ಇದೆ ಅಂತ ತಗೊಳ್ತೀವಿ. ದೆನ್ ಈಗ ಏನ್ ಮಾಡ್ಬೇಕು, ಫಸ್ಟ್ ಇವೆರಡನ್ನು ಏನ್ ಮಾಡ್ಬೇಕು, ಪ್ಯಾರಲಲ್. ಸೊ Cp is equal to C1 plus C2, then that is equal to A epsilon naught by D plus A epsilon naught by D, then 2A epsilon naught by D ಆಗುತ್ತೆ. ಓಕೆನಾ? 2A epsilon naught by D Cp. ದೆನ್ ಈ Cp C3 ಜೊತೆಗೆ ಏನಾಗಿದೆ, ಸೀರೀಸ್ ಆಗಿದೆ. ಇದು ಪ್ಯಾರಲಲ್ ಅಂತ ತಗೊಂಡ್ರೆ ಸೀರೀಸ್ ಯಾವ್ದು, Cp and C3 ಸೀರೀಸ್. ಈಗ 1/Cs is equal to 1/Cp plus 1/C3. Then that is equal to 1/Cp D by 2A epsilon naught plus 1/C3 D by A epsilon naught. Then that is equal to ಇಲ್ಲೂ ಅಷ್ಟೇ, D by ಇದನ್ನ D by A epsilon naught ಕಾಮನ್ ತಗೊಳ್ಳಿ. ರಿಮೈನಿಂಗ್ ಉಳಿಯೋದು
1 by 2 plus 1. Once again 3 by 2. Then 3d by ಇದು ಕಂಟಿನ್ಯೂ ಮಾಡ್ತೀನಿ. ಸೊ ಇದೇನಾಗುತ್ತೆ ಈಗ ಏನಾಗುತ್ತೆ ನೋಡಿ ವ್ಯಾಲ್ಯೂ 3d by 2 ಆಗುತ್ತಾ. ಸೊ then the value is it is equal to 3d by 2a epsilon naught ಆಗುತ್ತೆ. ಯಾವುದು 1 by cs ವ್ಯಾಲ್ಯೂ ನಮಗೆ ಬೇಕಾಗಿರೋದು cs is equal to 2a epsilon naught by 3d. So this is the effective capacitance value. ಅರ್ಥ ಆಗ್ತೀಯೇನಾ? Any doubts regarding this one? Next one, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಅರ್ಥ ಆಗಿದೆನಾ? ಇದು ಯಾವ ತರ ಮಾಡ್ತಾ ಇದೀವಿ? ಸೊ ಫಸ್ಟ್ ಇವೆರಡನ್ನು ಪ್ಯಾರಲಲ್ ಮಾಡ್ತೀವಿ. ಯಾವ್ದಾವ್ದನ್ನ ಪ್ಯಾರಲಲ್ ಮಾಡ್ತಾ ಇದೀವಿ? C1 and C2 ನ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇವೆರಡು ಈ ಬಂದಿರೋ ಆನ್ಸರ್ CP ಜೊತೆಗೆ ಇದನ್ನ ಪ್ಯಾರಲಲ್ ಮಾಡ್ಕೊಳ್ತಾ ಇದೀನಿ, ಆ ಸೀರೀಸ್ ಮಾಡ್ಕೊಳ್ತಾ ಇದೀನಿ. 1 by CS is equal to 1 by CP plus 1 by C3. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ ದ ಆನ್ಸರ್ ಏನು? CS is equal to 2a epsilon naught by 3d. ನೆಕ್ಸ್ಟ್ ಒನ್ ಕನ್ಸಿಡರ್ ಮಾಡ್ತೀನಿ. ಅರ್ಥ ಆಗಿದೆಯಲ್ಲ ಇದು? ಇದು ಕ್ವಶನ್ ನಂಬರ್ 5. ನೆಕ್ಸ್ಟ್ ಕ್ವಶನ್ ನಂಬರ್ 6 ಕನ್ಸಿಡರ್ ಮಾಡಿ. ಕ್ವಶನ್ ನಂಬರ್ 6 ಅಲ್ಲಿ ಕ್ವಶನ್ ನಂಬರ್ 6 ಈ ತರ ಇದೆ ನೋಡಿ, ಕಾಂಬಿನೇಷನ್ ಈ ತರ ಇದೆ ನಿಮ್ಗೆ ಅರೇಂಜ್ಮೆಂಟ್. So this is one plate, this is another plate, and this one is one more plate. This is the plate. So this can be taken as A and this can be taken as B. So given ಈ ತರ ಇದೆ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ನಲ್ಲಿ ನಾವೇನ್ ಮಾಡಬೇಕು? ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕು. ವಾಟ್ ವಿಲ್ ಬಿ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಗಿವನ್ ಅರೇಂಜ್ಮೆಂಟ್. ಸೊ ನಾವು ಅದಕ್ಕೆ ನಾವೇನ್ ಮಾಡ್ಬೇಕು? ಈಗ ಫಸ್ಟ್ ಪಾಯಿಂಟ್ಸ್ ನ ಬರ್ಕೋಬೇಕಾಗುತ್ತೆ. ಎ ಇದು ಎ ಆಗಿರುತ್ತೆ, ಬಿ ದಿಸ್ ಒನ್ ಈಸ್ ಆಲ್ಸೋ ಬಿ. ನೆಕ್ಸ್ಟ್ ಈ ಎಕ್ಸ್ಟ್ರಾ ಏನಿದಾವೆ ಪ್ಲೇಟ್ಸ್ ಅವಕ್ಕೆ ನೇಮಿಂಗ್ ಕೊಟ್ಕೋಬೇಕು. ನೋಡಿ ಇದನ್ನು ನಾನು ಎಕ್ಸ್ ಅಂತ ಕೊಡ್ತೀನಿ, ಓಕೆನಾ? ದಿಸ್ ಇಸ್ ಆಲ್ಸೋ ಎಕ್ಸ್. ಇದನ್ನ ಎಕ್ಸ್ ಕೊಟ್ರೆ ಇದನ್ನು ಎಕ್ಸ್ ಆಗಿರುತ್ತೆ, ಯಾಕಂದ್ರೆ ಇಂಟರ್ ಕನೆಕ್ಷನ್ ಇದೆ. ಸೊ ಇದು ಎಕ್ಸ್ ಆಗಿತ್ತು ಅಂದ್ರೆ ಇನ್ನೊಂದು ಯಾವ್ದಾದ್ರು ನೇಮಿಂಗ್ ಕೊಟ್ಕೊಳ್ಳಿ ವೈ. ಇದನ್ನ ವೈ ಅಂತ ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಈಗ ಪಾಯಿಂಟ್ಸ್ ಯಾವ ತರ ಮಾಡಬೇಕು? ಸೊ ದಿಸ್ ಒನ್ ಈಸ್ ಎ ಅಂಡ್ ದಿಸ್ ಒನ್ ಈಸ್ ಬಿ, ಓಕೆನಾ? ನಾವು ಎರಡು ಪಾಯಿಂಟ್ ಇದೆ, ಅದಕ್ಕೆ ನಾನು ಇದನ್ನ ಎಕ್ಸ್ ಅಂತೀನಿ, ಇದನ್ನ ವೈ ಅಂತೀನಿ. ಸೊ ಈ ತರ ಬರ್ಕೋಬೇಕಾಗುತ್ತೆ ಅರೇಂಜ್ಮೆಂಟ್. ದೆನ್ ಎಕ್ಸ್ ಮತ್ತೆ ವೈ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ಎಕ್ಸ್ ಮತ್ತೆ ವೈ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಓಕೆ. ವೈ ಮತ್ತೆ ಎ ಮಧ್ಯೆ ಇದು ವೈ ಆಗಿರುತ್ತೆ ತಾನೆ. ವೈ ಮತ್ತೆ ಎ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ವೈ ಮತ್ತೆ ಎ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ ವೈ ಮತ್ತೆ ಎ ಮಧ್ಯೆ, ಎ ಮತ್ತೆ ಎಕ್ಸ್ ಮಧ್ಯೆ, ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ ಎಕ್ಸ್ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ, ಓಕೆನಾ? ಸೊ ನೀವೀಗ ನೇಮಿಂಗ್ ಕೊಟ್ಕೊಳ್ಳಿ. C1, C2, C3, this is C4. Okay, now here C1 and C2 are parallel. C1, C2 are parallel. ಈಗ ಫಸ್ಟ್ ಪ್ಯಾರಲಲ್ ಕಾಂಬಿನೇಷನ್ ತಗೊಳ್ಳಿ. CP1 ಅಂತ ತಗೊಳ್ತೀನಿ.
CP1 ಅಂದ್ರೆ ಫಸ್ಟ್ ಪ್ಯಾರಲಲ್ ಅಂತ ನಂಬರ್ ಆಫ್ ಪ್ಯಾರಲಲ್ಸ್ ಬಂದ್ರೆ ಇದನ್ನ C1 wait C1 C2 ಆರ್ ಇವೆರಡು C1 C2 ಆರ್ ಸೀರೀಸ್ C1 C2 ಆರ್ ಸೀರೀಸ್. ಸೊ ಸೀರೀಸ್ ಅಂತ ತಗೊಂಡ್ರೆ ಈಗ ಏನಾಗುತ್ತೆ 1/CS1 is equal to 1/C1 plus 1/C2. ಈಗ 1/CS1 is equal to D by A epsilon naught. A epsilon naught by D ಇರುತ್ತೆ 1 ಆಗಿರೋದ್ರಿಂದ D by A epsilon naught plus D by A epsilon naught. ಓಕೆನಾ? Then 1/CS1 is equal to 2D by A epsilon naught. 2D by A epsilon naught. Then CS1 is equal to A epsilon naught by 2D. ಓಕೆನಾ? CS1. ಈಗ ಈ CS1 ಇವೆರಡು ಸೇರಿ CS1 ಮತ್ತೆ CS1 ಮತ್ತೆ C3 CS1 and C3 are parallel. ಓಕೆನಾ? ಅದಕ್ಕೆ CP is equal to ಅಂತ ತಗೊಳ್ತೀನಿ. CP is equal to ಏನಾಗುತ್ತೆ CS1 plus C3. Then CS1 ಏನು A epsilon naught by 2D plus A epsilon naught by D. Then A epsilon naught by T common ತಗೊಂಡ್ರೆ 1/2 plus 1 3/2 3 A epsilon naught by 2D. ಓಕೆನಾ? ಇದು CP. ಈಗ ಬಂದಿರೋ ಆನ್ಸರ್ CP ಏನಿದೆ ಇದಿಷ್ಟು ಆನ್ಸರ್. C4 ಜೊತೆಗೆ ಏನಾಗಿದೆ CP and C4 are series. CP and C4 are series. ಸೊ ಈ ಕೇಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಈಗ ಏನಾಗುತ್ತೆ ಸೀರೀಸ್ ಆದ್ರೆ 1/CS2 ಅಂತ ತಗೊಳ್ತೀನಿ, ಎರಡನೇ ಸೀರೀಸ್ ಕಾಂಬಿನೇಷನ್. Then 1/CS2 is equal to 1/CP plus 1/C4. Then 1/CS2 is equal to 1/CP. CP ಏನಿದೆ 2D by 3A epsilon naught plus D by A epsilon naught. Then this can be written as D by A epsilon naught common ತಗೊಂಡ್ರೆ 2/3 plus 1 ಆಗುತ್ತೆ. Then 5/3 ಆಗುತ್ತೆ. So 5D by 3A epsilon naught ಆಗುತ್ತೆ. ಯಾವುದು 1/CS2. ಇದೇ ನಮಗೆ ಏನಾಗಿರುತ್ತೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಗಿರುತ್ತೆ. CS2 is equal to 3A epsilon naught by 5D. So this is the final answer. ಓಕೆನಾ? ಈ ಅರೇಂಜ್ಮೆಂಟ್ಗೆ ಅದು ಆನ್ಸರ್ ಆಗಿರುತ್ತೆ. ಗೊತ್ತಾಗ್ತೀಯೇನಾ? 7th ಪ್ರಾಬ್ಲಮ್. ಸೊ 7th ಪ್ರಾಬ್ಲಮ್ ನಲ್ಲಿ ನೋಡಿ, this is the arrangement. So this is the arrangement. This can be taken as B, this can be taken as A. Arrangement will be like this. So ಈಗ ನೀವೇನ್ ಮಾಡಬೇಕು, ನೇಮಿಂಗ್ ಕೊಟ್ಕೋಬೇಕು. ಇದು A ಅಂತಂದ್ರೆ this becomes A, this becomes A. ಇದು B and ಇಲ್ಲಿ ಯಾವುದೇ ಕನೆಕ್ಷನ್ ಇಲ್ಲ, ಸೊ ಅದಕ್ಕೆ ಇದನ್ನ X, ಇದನ್ನ X ಅಂತ ತಗೊಳ್ತೀನಿ. ಒಂದೇ ಇದಕ್ಕೆ ಕನೆಕ್ಷನ್ ಆಗಿರೋದ್ರಿಂದ ಇದನ್ನ X ಅಂತ ತಗೊಳ್ತೀನಿ. ನಾವು ಈಗ ಟರ್ಮಿನಲ್ಸ್ ನ ಕನೆಕ್ಷನ್ ಕನ್ಸಿಡರ್ ಮಾಡಿ A and this one is B. ಇವೆರಡರ ಮಧ್ಯೆ ಇನ್ನೊಂದು ಟರ್ಮಿನಲ್ ಇದೆ, ದಟ್ ಈಸ್ X. Then ಫಸ್ಟ್ X ಮತ್ತೆ B ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ B ಮತ್ತೆ B ಮಧ್ಯೆ X ಮತ್ತೆ B ಮಧ್ಯೆ ಒಂದು ಕೆಪಾಸಿಟರ್ ಇದೆ. A ಮತ್ತೆ B ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ A ಮತ್ತೆ X ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ X ಮತ್ತೆ A ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ.
ಸೊ ದಿಸ್ ಇಸ್ ದ ಕನೆಕ್ಷನ್. ಓಕೆನಾ? ನೋಡಿ ಇನ್ನೊಂದ್ಸಲ ಎಕ್ಸ್ ಮತ್ತೆ ಬಿ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ನೆಕ್ಸ್ಟ್ ಬಿ ಮತ್ತೆ ಎ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ಎ ಮತ್ತೆ ಎಕ್ಸ್ ಮಧ್ಯೆ ಒಂದು ಕೆಪಾಸಿಟರ್ ಇದೆ. ಎಕ್ಸ್ ಮತ್ತೆ ಎ ಮಧ್ಯೆ ಇನ್ನೊಂದು ಕೆಪಾಸಿಟರ್ ಇದೆ. ಟೋಟಲ್ ಎಷ್ಟು ಕೆಪಾಸಿಟರ್ಸ್ ಇದಾವೆ? 4 ಕೆಪಾಸಿಟರ್ಸ್ ಇದೆ. ಕಾಂಬಿನೇಷನ್ ವಿಲ್ ಬಿ ಲೈಕ್ ದಿಸ್. ಸೊ ಈ ತರ ಇದೆ. ನಾವು ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಯಾವ ತರ ಸಾಲ್ವ್ ಮಾಡಬೇಕು? ಫಸ್ಟ್ ಇದನ್ನ ನೀವು C1, C2, C3, C4 ಅಂತ ಕೊಟ್ಕೊಳ್ಳಿ ನೇಮಿಂಗು. ನಿಮಗೆ ಗೊತ್ತಿದೆ C1, C2, C3 ವ್ಯಾಲ್ಯೂಸ್ A epsilon naught by D. ಓಕೆನಾ? ದೆನ್ ಈಗ ಫಸ್ಟ್ C1 and C2 are parallel. C1, C2 are parallel. So C1, C2 parallel ಆಯ್ತು ಅಂತಂದ್ರೆ ಈಗ ಏನ್ ಮಾಡಬೇಕು? CP1 is equal to C1 plus C2. Then A epsilon naught by D plus A epsilon naught by D. Then 2A epsilon naught by D. ಇದು CP1. ಅದೇ ತರ ಇವೆರಡರ ಜೊತೆಗೆ ಇದೇನಾಗಿದೆ? ಸೀರೀಸ್ ಆಗಿದೆ. ಅಂದ್ರೆ ಈಗ ಏನ್ ಮಾಡಬೇಕು? ಇವೆರಡರ ಜೊತೆಗೆ ಇದು ಸೀರೀಸ್ ಆಗಿದೆ. 1/CS ಅಥವಾ ನೀವು ಹಿಂಗ್ ಬರೀಬಹುದು. ಫಸ್ಟ್ ಯಾವ್ಯಾವುದು? CP1 and C3 are series. ಸೊ ಈಗ CP1 and C3 are series ಅಂತ ತಗೊಂಡ್ರೆ ಈಗ ಏನಾಗುತ್ತೆ? 1/CS1 is equal to 1/CP1 plus 1/C3. Then 1/CP1 ಏನಾಗುತ್ತೆ? D by 2A epsilon naught ಆಗುತ್ತೆ ಪ್ಲಸ್ 1/C3 D by A epsilon naught ಆಗುತ್ತೆ. Then that is equal to D by A epsilon naught ಕಾಮನ್ ತಗೊಂಡ್ರೆ 1/2 plus 1 3/2. So 3D by A epsilon naught ಆಗುತ್ತೆ. ಅದು 1/CS1. ಅದೇ CS1 ಬೇಕು ಅಂತಂದ್ರೆ 2A epsilon naught by 3D. ಓಕೆನಾ? ಸೊ ಇದು CS. ಇದಿಷ್ಟು ಏನು? CS1. ಈಗ ಇವಿಷ್ಟು ಜೊತೆಗೆ ಇದು ಏನಾಗಿದೆ? ಪ್ಯಾರಲಲ್ ಆಗಿದೆ. ಅಂದ್ರೆ CS1 and C4 are parallel. ಅವೆರಡು ಏನಾಗಿದೆ? ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದೆ. ಈಗ ಫಸ್ಟ್ ಪ್ಯಾರಲಲ್ ಫಾರ್ಮುಲ CP2 ಅಂತ ತಗೊಳ್ತೀನಿ. ಯಾಕಂದ್ರೆ ಇಲ್ಲಿ CP1 ಇದೆ. CP2 is equal to CS1 plus C4. Then CS1 plus C4 ಅಂತ ತಗೊಂಡ್ರೆ CS1 ಏನಿದೆ? 3D by 2A epsilon naught. CS1 ಏನಿದೆ? 3D by CS1 is equal to CS1 ಏನಿದೆ? CS1 2A epsilon naught by 3D and C4 plus A epsilon naught by D. Then that is equal to 3 by A epsilon naught by D ಕಾಮನ್ ತಗೊಂಡ್ರೆ ರಿಮೈನಿಂಗ್ ಉಳಿಯೋದು 2/3 plus 1. Then 5 A epsilon naught by 3D ಆಗುತ್ತೆ. ಅದು CP2. So this is the value. ಇದೇ ಏನಾಗಿರುತ್ತೆ? ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಅರೇಂಜ್ಮೆಂಟ್ ಆಗಿರುತ್ತೆ. ಗೊತ್ತಾಗ್ತೇನಾ? ಎನಿ ಡೌಟ್? ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.